ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು. ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಉಪಸ್ಥಿತ ಲೋಕಸಭಾ ಸದಸ್ಯರಾದಂತಹ ಯತಿಗೌಡರವರೇ, ರಾಜ್ಯಸಭಾ ಸದಸ್ಯರಾದಂತಹ ಹಾಂಗೆ ಅವರೇ, ಜಿಲ್ಲಾಧ್ಯಕ್ಷ ಅಂತ ಶಾಂತೇಗೌಡ ಪಾಟೀಲ್ ರೇ, ಮಾಜಿ ಶಾಸಕರಾದಂತಹ ಸುಧೀಂಗೌಡ ಪಾಟೀಲ್ ರೇ, ಪಾರ್ಟಿಯ ಎಲ್ಲ ಪದಾಧಿಕಾರಿ ಬಂದು ಆಗಿದೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಮಾತಾಡಿದ ಹಿರಿಯರು ಹೇಳಿದರು. ಕೆಲವು ವಿಷಯಗಳ ಬಗ್ಗೆ ಮಾತ್ರ ಈ ಸಂದರ್ಭದಲ್ಲಿ ಬೆಳಕಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಮೂಢ ಇದೊಂದು ಕರ್ಮಕಾಂಡ ಅಂತ ಹೇಳುವಂತಹದ್ದು. 4,500,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆ ಸೈಟ್ ಹಂಚಿಕೆಯಲ್ಲಿ ಆಗಿದೆ ಅನ್ನುವಂಥದ್ದು ದೃಢಪಟ್ಟಿದೆ. ಆ ಸಂಬಂಧಿಸಿದ ಅಧ್ಯಕ್ಷರು ಇವತ್ತು ಘಂಟಾಘೋಷವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಪ್ರಚಾರ ಮಾಡಿದ್ದಾರೆ. ಮೂಢ ಹಗರಣದಲ್ಲಿ ಅದು 91ನೇ ಇಸ್ವಿಯಲ್ಲಿ ಆದಂತ ಕಾನೂನು ಪ್ರಕಾರ ಆದಂತಹದ್ದು. 92ರಲ್ಲಿ ಮೂಡಾಕ್ಕೆ ಬೇಕಾದಂತಹ ಜಮೀನುಗಳ ಸ್ವಾಧೀನ ಬರಬಾರಿ ಮಾಡಿಕೊಳ್ಳುವಂತಹದ್ದು ನಡೀತು. ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರವನ್ನು ಪೂರ್ತಿ ಮೂಡಾದ ಕಬ್ಜಾದಲ್ಲಿ ಇದ್ದಂತಹದ್ದು ಕೂಡ ನಮ್ಮ ಪಿಟಿದಲ್ಲಿ ಇದೆ. ಇದನ್ನು ಮತ್ತೊಮ್ಮೆ ವಾಪಸ್ ಮುಚ್ಕಂಡಿ ಅವ್ರಿಗಾಗಲಿ ಗದ್ದನಕೇರಿ ಅವರಿಗೆ ತಾಂಡಾದ್ರು ಕೊಡ್ಲಿಕ್ಕೆ ಬರೋದಲ್ಲ. ಪಿಟಿಐ ಕಬ್ಜಾದಲ್ಲಿ ಇದೆ. ಇದನ್ನು ವಾಪಸ್ ಅವ್ರಿಗೆ ಆ ವ್ಯಕ್ತಿಗೆ ಒಬ್ಬರಿಗೆ ಬಿಟ್ಟುಕೊಟ್ಟು ವಾಪಸ್ಸು ಅದನ್ನು 3 ಎಕರೆ ಅವರು ಇದನ್ನು ಕೊಟ್ಟು ಅದನ್ನ ಅವರ ಹೆಸರಿನಿಂದ ಅಕ್ವೈರ್ ಮಾಡ್ಕೊಂತ ಕೆಲಸ ಮಾಡಿದಂತಹ ಒಂದು ದುಷ್ಕೃತ್ಯ ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲಿ ಆಗಿದೆ. ನಾನು ಇದ್ದಿದ್ದಿಲ್ಲ, ನಾವು ಭಾಗವಹಿಸಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಲೆ ಬೇರೆ. ನಿಮ್ಮ ಮನೆಯವ್ರದ್ದು ಸಂದರ್ಭ ಬಂದಾಗ ನೀವು ಭಾಗವಹಿಸಿಲ್ಲ ಅಂತ ಆಗುತ್ತಾರೆ. ಆ ಮಹಿಳೆ ಬಗ್ಗೆ ನಾನು ಆರೋಪ ಮಾಡೋದಲ್ಲ. ಮಹಿಳೆಯರು ಪಾಪ ಹೆಣ್ಮಕ್ಳು, ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ನಾವು ಇದಕ್ಕೆ ತರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೆಸರಿಂದ ನಮ್ಮ ಮನೆಯವ್ರ ಕೆಲ್ಸಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ವಾಸ್ತವವಾಗಿ ಅವ್ರಿಗೆ ಸಿಗಬೇಕಾದಂತದ್ದು 3 ಎಕರೆ 14 ಗುಂಟೆ. 3 ಎಕರೆ 14 ಗುಂಟೆ ಅವ್ರು ಹೋಗಿತ್ತು ಅಂದ್ರೆ 2 ಪಟ್ಟು 40/60 40/60 2 ಸೈಟ್ ಸಾಕಾಯ್ತು. 14 ಸೈಟ್ ಯಾಕೆ ತಗೊಂಡ್ರಿ? ಯಾವ ಆಧಾರದ ಮೇಲೆ ತಗೊಂಡ್ರಿ? ಏನ್ ಅಧಿಕಾರ ತಗೊಳ್ಳುವಂತ ಪ್ರದೇಶ ಯಾವ್ದು ಗೊತ್ತಾ ನಿಮ್ಗೆ? ಅದು 50-50 ಮಾರ್ಜಿನ್ ಮಾಡಿದ್ದಾರೆ. ಎಲ್ಲ ಕಡೆ ಅಲ್ಲೆಲ್ಲ ಆಗಿದೆ. ಸರಿನೋ ತಪ್ಪದು ಬೇರೆ ವಿಚಾರ, ಸರ್ಕಾರ ಚರ್ಚೆ ಮಾಡಿದ್ರು. ಆ ಸೈಟು ಎಲ್ಲಿ ತಗೋಬೇಕು? ಇಲ್ಲ ಅಲ್ಲಿ ತುಳಸಿಗೇರಿ ಯಾವ್ದೋ ಗುಡ್ಡದಲ್ಲಿ ಹೋದಂತ ಜಮೀನಿಗೆ ಬಾಗಲಕೋಟೆ ಇಲ್ಲಿ LIC ಸರ್ಕಲ್ದಾಗ ಕೊಡುವಂತದ್ದು, ಇಲ್ಲಿ ಯಾವ್ದೋ ಒಂದು ಪ್ರತಿಷ್ಠಿತ ಒಂದು ಬಡಾವಣೆ ಇದೆ ಟೀಚರ್ ಪಕ್ಕದ ಕೊಡುವಂತದ್ದು ಹಾಗೂ ಅಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಜಮೀನು ಕಿಮ್ಮತ್ ಕೊಟ್ಟಂತದ್ದು 17 ಲಕ್ಷ. ಗೊತ್ತಿದೆ ಅದು ಎಲ್ಲರಿಗೂ. 17 ಲಕ್ಷ ಕೊಟ್ಟಂತದ್ದು 62 ಕೋಟಿ ಕೊಟ್ಟು ನಾನು ಕೊಡ್ತೀನಿ ಅಂತಾರ. 62 ಕೋಟಿ ಅದೇ ವರ್ಷ ಪತ್ತಲ್ಲಿ 17 ಲಕ್ಷ ಇದ್ದಂತ 62 ಕೋಟಿ ಆಯ್ತಾ? ಎಲ್ಲಿಂದ ಆಯ್ತು? ಅದು ನಿಮ್ ಗಮನಕ್ಕೆ ಬದಲಾಗಿದೆ. ಅದು ನಿಮ್ ಗೊತ್ತಿಲ್ಲೇ ಆಗಿದೆಯಾ? ಖಬರ್ದಾರ್ ಸರ್ಕಾರಕ್ಕೆ ನಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಅರಾಜಕತೆ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಷನ್ ಮಾಡಿ ಇವರು ಆರೋಪಿಸಿದ್ದಾರೆ ಅಂತ ಹೇಳಿದಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜಿತ ಒಂದು ದುಷ್ಕೃತಿಗೆ ಇಳಿದಿದ್ದಾರೆ. ಅವರು ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಸ್ಥಿರ ಆಗಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು, ರಾಜ್ಯ ಕೊಡಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಅದು ನಡೆಯೋದಿಲ್ಲ. ತೀವ್ರವಾಗಿ ಇವತ್ತು ವಾತಾವರಣ ಸೃಷ್ಟಿಯಾಗಿ ಇಡೀ ರಾಜ್ಯದಂತ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಅವರು ಕೊಡಬೇಕು. ನೈತಿಕತೆ ಹೊತ್ತು ಏನಾದ್ರು ಕಿಂಚಿತ್ ಆದ್ರೂ ಉಳಿದರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂತ ಒತ್ತಾಯ ಈ ಸಭೆ ಮೂಲಕ ನಾನು ಕೂಡ ಮಾಡ್ತಾ ಇದ್ದೇನೆ. ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಂತ PC ಗದ್ದಿಗೌಡರವರೇ, ಎಲ್ಲಾ ಶಾಸಕ ಮಿತ್ರರೇ, ಜಿಲ್ಲಾಧ್ಯಕ್ಷರೇ, ಕಾರ್ಯಕರ್ತ ಬಂಧು ಭಗಿನಿಯರೇ, ಇವತ್ತು ಜಿಲ್ಲಾ ಆಡಳಿತದ ಎದುರಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ ಯಾಕೆ ಮಾಡ್ತಾ ಇದೆ? ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ. ಯಾವುದೂ ನನ್ನ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು
ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕಿಗಳನ್ನು ಇಂತ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು. ಏನ್ ಹೇಳಿದ್ರಿ? 187 ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ 187 ಕೋಟಿ ಅಂತಂದ್ರೆ ತಪ್ಪದು. ಬರೇ 89 ಕೋಟಿ ಆಗಿದೆ. ನಾಚಿಕೆ ಬರಂಗಿಲ್ಲ. ಬರೇ 89 ಕೋಟಿ ರೂಪಾಯಿ ಆಗೈತಿ. ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತೀರಿ, ಆ ಜಾಗದಲ್ಲಿ ಕೂಡಲಿಕ್ಕೆ ನಿನಗೆ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯ ಅವರೇ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಆಡಳಿತ ರಾಜ್ಯ ಸಹಿಸುವುದಿಲ್ಲ. ಗ್ಯಾರಂಟಿಗೆ ಹಣ ಬೇಕು, ಗ್ಯಾರಂಟಿಗೆ ಹಣ ಬೇಕು. ಎಲ್ಲಿಂದ ತರ್ತೀರಿ ಗ್ಯಾರಂಟಿ? ಎಲ್ಲದೋ ಗ್ಯಾರಂಟಿ? ಎಲ್ಲಾ ಬಂದ್ ಮಾಡಿಬಿಟ್ಟಿರಿ. ಎಲ್ಲಾ ಬಂದ್ ಆಗ್ತವೆ. ಎಲ್ಲ ಇಲ್ಲ. ಎಲ್ಲಾ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೆ. ಎಲ್ಲಾ ಚುನಾವಣೆಗೆ ಈಗಾಗಲೇ ಗ್ಯಾರಂಟಿ ಹಣ ಹೋಗ್ಬಿಟ್ಟಿದೆ, ಯಾರಿಗೂ ಸಿಗೋದಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಭ್ರಷ್ಟರು. ಇವ ಭ್ರಷ್ಟ ಅವ ಭ್ರಷ್ಟ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗೋರು, ಬೇಲ್ ಮೇಲೆ ಇದ್ದವರು, ಬೇಲ್ ತಗೊಳ್ಳೋರು ಇವರ ತುಂಬ್ಯಾರ ಕಾಂಗ್ರೆಸ್ ಎಲ್ಲ. ಇಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇರಬಾರದು. ಅವ್ರು ಗುಡಿಗೆ ಯಾಕೆ ಹೋಗಂಗಿಲ್ಲ ಅನ್ನೋದು ಮೊನ್ನೆ ಗೊತ್ತಾಯ್ತು. ಗರ್ಭಗುಡಿಗಳಿಗೆ ಯಾಕೆ ಹೋಗಂಗಿಲ್ಲ, ಕುಂಕುಮ ಯಾಕೆ ಹಚ್ಕೊಳ್ಳೋದಿಲ್ಲ, ಕರ್ಪೂರ ಯಾಕೆ ಹೇಳಂಗಿಲ್ಲ ಅಂತ ಈಗ ಗೊತ್ತಾದ. ಯಾಕಂದ್ರೆ ಇಷ್ಟು ಪಾಪ ಮಾಡೀನಿ, ಇಂತ ಪಾಪ ಮಾಡಿ ಗರ್ಭಗುಡಿಯೊಳಗೆ ಹೆಂಗ್ ಹೋಗ್ಲಿ ನಾನು ಅನ್ನತಕ್ಕಂತ ಪಾಪ ಪ್ರಜ್ಞೆ ಸಿದ್ದರಾಮಯ್ಯವರೇ ಕಾಡ್ತದೆ. ಸಿದ್ದರಾಮಯ್ಯವರೇ ಅಹಂಕಾರ ಬಾಳಲ್ಲ. ಮಾತಿಗೊಮ್ಮೆ ಮುಂದೆ ನೋಡಿ ಮಾತಾಡಂಗಿಲ್ಲ. ಬರೀ ಹಿಂದೆ ನೋಡಿ ಮಾತಾಡ್ತೀರಿ, ಮುಂದೆ ನೋಡಿ ಮಾತಾಡು. ಗಷ್ಟನ ಬೇಕು ಒಬ್ಬ ಮುಖ್ಯಮಂತ್ರಿಗೆ, ಗಷ್ಟನ ಬೇಕು. ಯಾಕೆ ನೀವು ಮಾಡೋದಿಲ್ಲ? ನಮ್ಮ ಗವರ್ನರ್ ಮೇಲೆ ಆಪಾದನೆ ಮಾಡ್ತೀರಿ. ನೀವು ಚೊಕ್ಕಿತ್ತಂದ್ರ ಯಾರು ಮಾಡಿದ್ರು ಏನು ತನಿಖೆ ಮಾಡಬೇಕು, ಹೇಳ್ಬೇಕು ತನಿಖೆ ಮಾಡ್ರಿ. ತನಿಖೆಯಿಂದ ನಿರಪರಾಧಿ ಆಗಿ ಬಂದ್ರೆ ಮತ್ತೆ ಆಗ್ರಿ, ನಾವೆಲ್ಲಿ ಬೇಡ ಅಂತೀವಿ. ನೀವಾಗ ಇನ್ನು 3 ವರ್ಷ ಏನೋ ಐತಿ ಆಗ್ರಿ, ಆದ್ರೆ ತನಿಖೆನ ಮಾಡಕ್ಕೆ ಬೇಡ ಅಂತ ಹೇಳ್ತಾರಲ್ಲ. ಇಂತ ಭ್ರಷ್ಟ ಮುಖ್ಯಮಂತ್ರಿ ಕೂಡ್ಲೆ ರಾಜೀನಾಮೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದೆ. ನಮಸ್ಕಾರ. ಇದೇ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪಾಟೀಲ್ ಅವರೇ, ಅವರಿವರೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿ. ಈಗಾಗಲೇ ಮಾನ್ಯ ನಿಜನಗೌಡರು ಹೇಳಿದ ಹಾಗೆ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಣಕಾಸಿನ ಅವ್ಯವಹಾರಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮನೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಇಲಾಖೆಯನ್ನು ತಾವೇ ನಿಭಾಯಿಸುವುದರಿಂದ ಇವತ್ತು ಆ ಒಂದು ಹಣಕಾಸಿನ ವ್ಯವಹಾರ ನಿಮ್ಮ ಮಾರ್ಗದರ್ಶನ ಇಲ್ಲದೆ, ನಿಮ್ಮ ಹೈಕಮಾಂಡ್ ಮಾರ್ಗದರ್ಶನ ಇಲ್ಲದೆ ಈ ಒಂದು ಕಾರ್ಯ ಆಗ್ಲಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ತಾವು ಏನು ಹಿಂದುಳಿದವರು, ಹರಿಜನ ಗಿರಿಜನರ ಒಂದು ಬಹಳಷ್ಟು ಅಭಿಮಾನ ಪ್ರೀತಿಯನ್ನು ತೋರಿಸ್ತಕ್ಕಂತ ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಈ ಹಗರಣ ಒಂದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಸಂಬಂಧಿಸಿದ ಮಂತ್ರಿಗಳನ್ನು, ಅದರ ಅಧ್ಯಕ್ಷರನ್ನು ರಾಜೀನಾಮೆ ಕೊಡಿಸಿದೆ. ಹಾಗೇನೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತೇನು ಮೂಡಾದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರಿಗೆ 14 ಸೈಟ್ಗಳನ್ನೇನು ಹಂಚಿಕೊಟ್ಟಿದ್ದಾರೆ. ಇವತ್ತು ಒಮ್ಮೆ ಸರ್ಕಾರದವರು ಭೂ ಸ್ವಾಧೀನ ಮಾಡಿಕೊಂಡು ನೋಟಿಫೈ ಮಾಡಿದ ಮೇಲೆ ಯಾವುದೇ ಪ್ರಭಾವಿ ವ್ಯಕ್ತಿ ಇಲ್ಲದೆ ಇವತ್ತು ಡಿನೋಟಿಫೈ ಆಗ್ಲಿಕ್ಕೆ ಶಕ್ಯ ಆಗೋದಿಲ್ಲ. ಇವತ್ತು ಆ ಡಿನೋಟಿಫೈ ಮಾಡ್ಲಿಕ್ಕೆ ನೇರವಾಗಿ ನಿಮ್ಮ ಕೈವಾಡಿದೆ ಅನ್ನೋದನ್ನು ನಾನು ಅಪಾದನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಬಡವರಿಗೆ ಹಂಚಬೇಕಾಗಿರ್ತಕ್ಕಂಥ ಸೈಟ್ಗಳನ್ನು ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಏನು 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 ಆ ಒಂದು ಸ್ವಾಧೀನ ಆಗ್ತಕ್ಕಂತ ಆ ಒಂದು ಜಮೀನಲ್ಲಿ ಬಿಟ್ಟು ಬೇರೆ ಹೆಚ್ಚು ಇವತ್ತು ಬಹಳಷ್ಟು ಬೆಲೆ ಬಾಳುವ ಸ್ಥಳದಲ್ಲಿ ತಾವೆಲ್ಲ 14 ಸೈಟ್ಗಳನ್ನು ಹೊಂದಿದ್ದೀರಿ. ಇದು ನೇರವಾಗಿ ಇವತ್ತು ಈ ಕುಕೃತ್ಯಕ್ಕೆ ನೀವೆಲ್ಲ ಬನೆಯಾಗಿದ್ದೀರಿ. ಇವತ್ತು ನೇರವಾಗಿ ನೀವು ಸಂಬಂಧ ಇದ್ದೀರಿ. ಯಾಕಂತ ಹೇಳಿದ್ರೆ ಯಾವುದೇ ಮನೆಯಲ್ಲಿ ಇಂಥ ಒಂದು ದೊಡ್ಡ ವ್ಯವಹಾರ ನಡೆದಿದ್ದಾಗ ಇವತ್ತು ಆ ಮನೆ ಯಜಮಾನಿಗೆ ಗೊತ್ತಿರೋದೇ ಇಲ್ಲ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಆಗ್ತದೆ. ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಿಮ್ಮ ಎಲ್ಲ ಮಾತುಗಳನ್ನು ಇವತ್ತು ಮೀರಿ ನೀವು ಕೃತಿಗಳನ್ನು ಬೇರೆ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಿದೆ.
ಇದು ಅಲ್ಲದೆ ಇವತ್ತು ಮೊನ್ನೆ ಏನು ಸನ್ಮಾನ್ಯ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ರವರು ಇವತ್ತು ಏನು ನ್ಯಾಯವಾದ ತನಿಖೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನು ಪರವಾನಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು ಶಾಸಕರು ಇವತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರಿಗೆ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಬೈದು ಇವತ್ತು ತಮ್ಮ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಇವತ್ತು ನಮ್ಮ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಒಂದ್ ವೇಳೆ ರಾಜೀನಾಮೆ ಕೊಟ್ಟರೆ ಈ ಒಂದು ಆಕಾಶ ಕಳಿಸಿಕೊಳ್ಳೋದಿಲ್ಲ. ಇವತ್ತು ಒಂದ್ ವೇಳೆ ಸಿದ್ದರಾಮಯ್ಯನವರಿಗೆ ನಮ್ದೇನು ತಪ್ಪಿಲ್ಲ ಅಂತ ಅನಿಸ್ಕೊಂಡಿದ್ದಾರೆ. ಅವರು ನಿಜವಾಗಿ ಕೂಡ ಜನರಿಗೆ ಒಂದು ಪ್ರೀತಿಯ ಪಾತ್ರ ಆಗ್ಬೇಕಾದ್ರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ತನಿಖೆಗೆ ಅವರು ಆಸ್ಪದ ಮಾಡಿಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಈಗಲೇ ತಮ್ಗೆಲ್ಲ ಗೊತ್ತಿದೆ, ಈ ನಮ್ಮ ಪಕ್ಷದವರು JDS ಪಕ್ಷದವರು ಜೊತೆ ಸೇರಿ ಇವತ್ತು ಈ ಹಗರಣ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ನಲ್ಲಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ಇನ್ನೂ ಹೆಚ್ಚೆಚ್ಚು ನೀವು ಏನಾದ್ರೂ ವಿಳಂಬ ಮಾಡಿದ್ರೆ ಇದು ನಿಮಗೆ ತೊಂದರೆ ಆಗ್ತಿದೆ. ಆ ಒಂದು ಉದ್ದೇಶದಿಂದ ಇವತ್ತು ನ್ಯಾಯಯುತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು. ನೀವು ಈಗಿನಲ್ಲೇ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.